ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಣ್ಣ ಪ್ರಾಣಿಗಳ ಸಭೆ ಸೇರಿತು. ಯಾರು ಅನ್ನು ಜನ್ಮೆ ಒಂದು ಸಣ್ಣ ಪ್ರಾಣಿಗಳ ಸಭೆ ಸೇರಿತು. ಯಾರು ಅನ್ನು ಜನ್ಮೆ ಆಗಿತ್ತು. ನಾನೇ ಅಂತ ಬಂದು ಮುಂದೆ ಕಲ್ಲಕ್ಕಾಗಿಲ್ಲ ಎಂದು ನನ್ನ ಮುಂದೆ. ಹುಲಿದಾಯ ಅಂತ ಕೇಳಿ ನರಿದಾಯ ಮನುಷ್ಯನೆಂಬ ಪ್ರಾಣಿ ಉಂಟು, ಅದಕ್ಕೆ ತುಂಬ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ ಯಾರವನು? ಎಲ್ಲಿದ್ದಾನೆ? ಹೇಳಿದ ಮಾತನ್ನು ಕೇಳಿದು ಹುಲಿಗೆ ತುಂಬ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ಕೋಟೆ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಕೃಷ್ಣನಿ ಮತ್ತ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ನ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ. ಎಲ್ಲವೋ ಪ್ರಾಣಿ, ಇರುವನು ಆ ಮನುಷ್ಯ ಪ್ರಾಣಿ. ಮನುಷ್ಯನೇ ಯಾಕಪ್ಪ ಪ್ರಿಯಾಯ? ಬುದ್ಧಿ ಬಂತ ಅವನಂತೆ, ಅದೇನೋದು ನನ್ ಚಿಂತೆ. ನನ್ನ ಕೈಲಿ ಸಿಕ್ಕಿದರವನು ನಾನು. ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ. ಆ ಮನುಷ್ಯ ಪ್ರಾಣಿ ನೀನು ಹುಡ್ಕೊಂಡು ಹೋಗೋದೇನು? ಕರೆಸಿ ನಿನ್ನ ಅರಮನೆಗೆ ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನ ರಾಜ